ರಾಮಾಚಾರಿ ಅಲ್ಲ ಕೃಷ್ಣ ಅನ್ನೋದು ಇಷ್ಟು ದಿನ ಗುಟ್ಟಾಗೇ ಇತ್ತು. ರಾಮಾಚಾರಿ ಕೃಷ್ಣನಂತೆ ಆಕ್ಟ್ ಮಾಡ್ತಾ ಕುತಂತ್ರಿಗಳ ಬಾಯಿ ಬಿಡಿಸಲು ಹೊರಟಿದ್ದ. ಚಾರು ಕೂಡ ಈ ಸತ್ಯವನ್ನ ಎಲ್ಲರಿಂದಲೂ ಮುಚ್ಚಿಟ್ಟಿದ್ಲು. ಇದೀಗ ಕೃಷ್ಣ ಸಾವಿನ ಸತ್ಯ ಎಲ್ಲರ ಮುಂದೆ ಬಯಲಾಗಿದೆ. ಚಾರು ಬಾಳಲಿ ಆಟವಾಡಲು ಹೋಗಿ ರುಕ್ಮಿಣಿ ತಾನು ತೋಡಿದ ಗುಂಡಿಯಲ್ಲೇ ಬಿದ್ದಿದ್ದಾಳೆ. ಇದೀಗ ರುಕ್ಮಿಣಿ ಬಾಯಿಯಿಂದ ಸತ್ಯ ಹೊರ ಬಂದಿದೆ. ಕೊಲೆ ಮಾಡಿದ್ದು ತಾನೇ ಅಂತ ಒಪ್ಕೊಂಡಿದ್ದಾಳೆ. ಇದೀಗ ಕುತಂತ್ರಿಗಳ ಷಡ್ಯಂತರ ಎಲ್ಲರ ಮುಂದೆ ಬಯಲಾಗಿದೆ. ಇದೀಗ ರಾಮಾಚಾರಿ ಸೀರಿಯಲ್ ಅಂತ್ಯ ಕಾಣ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸೀರಿಯಲ್ ಮುಕ್ತಾಯ ಆಗುತ್ತಾ? ಸೀರಿಯಲ್ ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗ್ಬೋದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ರಾಮಾಚಾರಿ ಸೀರಿಯಲ್ ಸ್ಟೋರಿ ಈಗ ರೋಚಕ ಘಟ್ಟ ತಲುಪಿದೆ. ರಾಮಾಚಾರಿಯನ್ನ ಕೊಲ್ಬೇಕು ಅಂತ ಒಂದ್ ಕಡೆ ಮಾನ್ಯತಾ ಪ್ಲಾನ್ ಮಾಡಿದ್ರೆ, ಮತ್ತೊಂದ್ ಕಡೆ ರುಕ್ಮಿಣಿ ತನ್ನ ತಂದೆ ತಾಯಿ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಚಾರು ಜೀವನ ಹಾಳು ಮಾಡಲು ಮುಂದಾಗಿದ್ಲು. ಚಾರುಲತಾಳನ್ನ ವಿಧವೆಯಾಗಿ ಮಾಡ್ಬೇಕು ಅಂತ ರುಕ್ಮಿಣಿ ಪಣ ತೊಟ್ಟಿದ್ಲು. ಮಾನ್ಯತಾ ಹಾಗೂ ನವದೀಪ್ ಜೊತೆ ಸೇರಿಕೊಂಡು ರಾಮಾಚಾರಿಯನ್ನ ಕೊಲ್ಲಲು ಸಂಚು ರೂಪಿಸಿದ್ಲು. ಆದ್ರೆ ಕುತಂತ್ರಿಗಳ ಸಂಚಿಗೆ ಬಲಿಯಾಗಿದ್ದು ಕೃಷ್ಣ. ರಾಮಾಚಾರಿ ಹಾಗೂ ಕೃಷ್ಣ ಅವಳಿ ಜವಳಿ. ಹೀಗಾಗಿ ಕೊಲೆ ಮಾಡುವಾಗ ಕುತಂತ್ರಿಗಳಿಗೆ ಇಲ್ಲಿರೋದು ಕೃಷ್ಣ ಅನ್ನೋದು ಗೊತ್ತಾಗಿಲ್ಲ. ರುಕ್ಮಿಣಿ ಚಾರು ಮೇಲೆ ಸೇಡು ತೀರಿಸಿಕೊಳ್ಳೋ ಭರದಲ್ಲಿ ಕೃಷ್ಣಗೆ ಚಾಕು ಚುಚ್ಚಿದ್ಲು. ಇದರಿಂದಾಗಿ ಕೃಷ್ಣ ಪ್ರಾಣ ಕಳ್ಕೊಂಡಿದ್ದ. ಈ ವಿಚಾರ ಗೊತ್ತಿಲ್ಲದೆ ರಾಮಾಚಾರಿಯನ್ನ ಸಾಯಿಸಿದ್ದೇವೆ ಅಂತ ರುಕ್ಮಿಣಿ, ಮಾನ್ಯತಾ, ನವದೀಪ್ ಖುಷಿ ಪಟ್ಟಿದ್ರು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಆದ್ರೀಗ ಸತ್ಯ ಎಲ್ಲರ ಮುಂದೆ ರಿವೀಲ್ ಆಗಿದೆ. ಸತ್ತಿದ್ದು ರಾಮಾಚಾರಿ ಅಲ್ಲ ಕೃಷ್ಣ ಅನ್ನೋದು ಎಲ್ಲರ ಮುಂದೆ ಬಯಲಾಗಿದೆ. ಇದೀಗ ಘೋರ ಸತ್ಯ ರುಕ್ಮಿಣಿ ಕಿವಿಗೆ ಬರಸಿಡಿಲಿನಂತೆ ಬಡಿದಿದೆ. ಕಲರ್ಸ್ ಕನ್ನಡದಲ್ಲಿ ಸದ್ಯ ಸೀರಿಯಲ್ಗಳ ಮಹಾಸಂಚಿಕೆ ನಡೀತಾ ಇದೆ. ರಾಮಾಚಾರಿ ಯಜಮಾನ ಧಾರಾವಾಹಿ ಮಹಾಸಂಚಿಕೆ ಸದ್ಯ ನಡೀತಾ ಇದೆ. ಯಜಮಾನ ಸೀರಿಯಲ್ ನಲ್ಲಿ ರಾಘು ಹೆಂಡತಿಯಾಗಿ ಆ ಮನೆಯಲ್ಲೇ ಉಳಿಯಲು ಝಾನ್ಸಿ ಮುಂದಾದ್ರೆ ಮನೆಯವರು ಆಕೆಯನ್ನು ಹೊರ ಹಾಕಲು ಪ್ರಯತ್ನ ಪಟ್ಟಿದ್ರು. ಹೀಗಾಗಿ ಝಾನ್ಸಿಗೆ ಸಹಾಯ ಮಾಡಲು ರಾಮಾಚಾರಿ ಹಾಗೂ ಚಾರು ಬಂದಿದ್ರು. ಇದೀಗ ಝಾನ್ಸಿ ಮನೆಯವರು ಕೊಟ್ಟ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ವಿನ್ ಆಗಿದ್ದಾಳೆ. ಈ ವೇಳೆ ರಾಘು ಹಾಗೂ ಝಾನ್ಸಿ ಚಾರುಲತಾಗೆ ಸೀಮಂತ ನೆರವೇರಿಸಿದ್ದಾರೆ. ಸೀಮಂತ ಶಾಸ್ತ್ರದ ವೇಳೆ ಚಾರುಲತಾಳನ್ನ ರಾಮಾಚಾರಿ ಪ್ರೀತಿಯಿಂದ ಎತ್ಕೊಂಡಿದ್ದಾನೆ. ಆದ್ರೆ ಈ ವಿಚಾರ ರುಕ್ಮಿಣಿಗೆ ಗೊತ್ತಾಗಿದೆ. ಕೂಡಲೇ ಇದನ್ನ ಜಾನಕಿ ಹಾಗೂ ಅಜ್ಜಿಗೆ ತಿಳಿಸಿದ್ದಾಳೆ. ಇದನ್ನು ನೋಡಿದ ಅಜ್ಜಿ ಜಾನಕಿ ಶಾಕ್ ಆಗಿದ್ದಾರೆ. ಅತ್ತಿಗೆ ಚಾರುಲತಾ ಜೊತೆ ಕೃಷ್ಣ ಇಷ್ಟೊಂದು ಸಲುಗೆಯಿಂದ ಇರೋದ್ಯಾಕೆ ಅಂತ ಮುಜುಗರಕ್ಕೆ ಒಳಗಾಗಿದ್ದಾರೆ. ಈ ವೇಳೆ ಜಾನಕಿ, ರಾಮಾಚಾರಿ, ರುಕ್ಮಿಣಿ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ. ಇದೇ ಸಮಯದಲ್ಲಿ ರುಕ್ಮಿಣಿ ಬಹುದೊಡ್ಡ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಜಾನಕಿ ರಾಮಾಚಾರಿಗೆ ಬೈತಾ ಇದ್ದಂತೆ, ನಾನು ಕೃಷ್ಣ ಅಲ್ಲ ರಾಮಾಚಾರಿ, ಕೃಷ್ಣ ಸತ್ತು ಹೋಗಿದ್ದಾನೆಂತ ವಾದಿಸಿದ್ದಾನೆ. ಆದ್ರೆ ಇದನ್ನ ರುಕ್ಮಿಣಿ ಒಪ್ತಿಲ್ಲ. ರಾಮಾಚಾರಿ ಬದುಕಿರೋಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಾನೇ ನನ್ನ ಕೈಯಾರೆ ರಾಮಾಚಾರಿಯನ್ನ ಚುಚ್ಚಿ ಸಾಯಿಸಿದ್ದೇನೆ ಅಂತ ಮಾತಿನ ಬರದಲ್ಲಿ ರುಕ್ಮಿಣಿ ಸತ್ಯವನ್ನ ಹೇಳಿದ್ದಾಳೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಇದೀಗ ಬದುಕಿರೋದು ರಾಮಾಚಾರಿ, ಸತ್ತಿರೋದು ಕೃಷ್ಣ ಅಂತ ಎಲ್ಲರಿಗೂ ಗೊತ್ತಾಗಿದೆ. ತನ್ನ ಗಂಡ ಸತ್ತಿದ್ದಾನೆ ಅಂತ ತಿಳಿದು ರುಕ್ಮಿಣಿ ಶಾಕ್ ಆಗಿದ್ದಾಳೆ. ಅಲ್ಲಿಂದ ಎಸ್ಕೇಪ್ ಆಗಲು ರುಕ್ಮಿಣಿ ಟ್ರೈ ಮಾಡಿದ್ದಾಳೆ. ಆದ್ರೆ ಅಷ್ಟರಲ್ಲಿ ಝಾನ್ಸಿ ಮತ್ತು ರಾಘು ರುಕ್ಮಿಣಿಯನ್ನ ಲಾಕ್ ಮಾಡಿದ್ದಾರೆ. ಇದೀಗ ರುಕ್ಮಿಣಿ ಅರೆಸ್ಟ್ ಆಗ್ಬೋದು. ಪೊಲೀಸ್ ವಿಚಾರಣೆ ವೇಳೆ ಮಾನ್ಯತಾ ಹೆಸರು ಕೂಡ ಹೇಳ್ಬೋದು. ಬಳಿಕ ಮಾನ್ಯತಾ ಕೂಡ ಜೈಲು ಸೇರುವ ಸಾಧ್ಯತೆ ಇದೆ. ಇಲ್ಲಿಗೆ ಈ ಸೀರಿಯಲ್ ಎಂಡ್ ಆಗ್ಬೋದು. ಯಾಕಂದ್ರೆ ಮುಂದಿನ ವಾರದಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗಲಿದೆ. ಹೀಗಾಗಿ ಈ ಸೀರಿಯಲ್ ಅಂತ್ಯ ಕಾಣಲಿದೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಸೀರಿಯಲ್ ಮುಗಿದ್ರೆ ಸೀರಿಯಲ್ ಫ್ಯಾನ್ಸ್ ಚಾರಿ ಚಾರು ಜೋಡಿಯನ್ನ ಮಿಸ್ ಮಾಡಿಕೊಳ್ಳೋದಂತೂ ಪಕ್ಕ. ನಮಸ್ಕಾರ.